ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್. ನಾವೆಲ್ಲ ಸೇರಿ ಏನು ಮಾಡ್ತಾ ಇದ್ದೇವೆ ಅಂತ ನೋಡ್ತಾ ಇದ್ದೀರಾ? ನಾವೊಂದು ಮದ್ದು ತಯಾರಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ನಾವಿವತ್ತು ಮಾಡುವ ಮದ್ದಿಗೆ ನಮ್ಮ ಭಾಷೆಯಲ್ಲಿ ಪೆದ್ಮಿದಿ ಮದ್ದು ಅಂತ ಹೇಳ್ತಾರೆ, ಅಂದರೆ ಬಾಣಂತಿ ಮದ್ದು ಅಂತ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಲ್ಲ ಹೇಳ್ತೇನೆ, ಮತ್ತು ಹೇಗೆ ರೆಡಿ ಮಾಡೋದು ಎಲ್ಲ ಹೇಳ್ತೇನೆ. ನನ್ನ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಇದಕ್ಕೆ ಯಾವುದೆಲ್ಲ ವಸ್ತುಗಳು ಬೇಕು ಅಂತ ಫಸ್ಟಿಗೆ ನಾನು ಹೇಳ್ತೇನೆ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು, ಅಂದರೆ ಮೊದಲೇ ರೆಡಿ ಮಾಡಿ ಇಟ್ಟುಕೊಳ್ಬೇಕು. ಇದಕ್ಕೆ ಆವಾಗ ರೆಡಿ ಮಾಡಿ ಇಟ್ಟುಕೊಳ್ಳಿಕ್ಕಾಗೋದಿಲ್ಲ. ಒಂದು ವಾರದ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಟುಕೊಳ್ಬೇಕಿತ್ತು. ಈಗ ಮೊದಲೆಲ್ಲ ಬಾಣಂತಿ ಮದ್ದಿಗೆ ಹೇಗೆ ವಸ್ತುಗಳನ್ನು ರೆಡಿ ಮಾಡ್ತಾ ಇದ್ರು ಅಂತ ಹೇಳಿದರೆ, ಈಗ ಎಷ್ಟು ಓಂ ಕಾಳಿದ್ದು ಮದ್ದು ಬೇಕು ಅಂತ ರೆಡಿ ಮಾಡಿಕೊಳ್ಳೋದು. ಅಂದರೆ 1/4 kg ಓಂ ಮದ್ದು ನಾವೀಗ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗುವಷ್ಟು ವಸ್ತುಗಳು ಎಷ್ಟು ಬೇಕಾಗ್ತದೆ ಅದನ್ನು ನಾವು ರೆಡಿ ಮಾಡಿಕೊಳ್ಳೋದು. ಈಗ ನೀವು 1/2 kg ಓಂ ಕಾಳಿದ್ದು ಮಾಡೋದಿದ್ರೆ ಸರಿ ಆ ವಸ್ತುಗಳದ್ದೆಲ್ಲ ಡಬ್ಬಲ್ ಹಾಕಿಕೊಂಡ್ರೆ ಆಯಿತು. ಹಾಗೆ ಈಗ ನಾನು ಆಗ ಹೇಳಿದಾಗೆ ಫಸ್ಟಿಗೆ ಓಂ ಕಾಳು 1/4 kg ತೊಗೊಂಡಿದ್ದೇವೆ. ಮತ್ತು ಅದಕ್ಕೆ ಕೊತ್ತಂಬರಿ ಓಂ ಕಾಳಿನ ಸರಿ ಡಬ್ಬಲ್ 1/2 kg, ಮತ್ತು ಜೀರಿಗೆ 300 ಗ್ರಾಮ್, ಮತ್ತು ಸಾಸಿವೆ 200 ಗ್ರಾಮ್, ಮತ್ತು ಮೆಂತೆ 200 ಗ್ರಾಮ್. ಇದಕ್ಕೆ ಕಾಳು ಮೆಣಸು ಬಾಣಂತಿ ಜಾಸ್ತಿ ಖಾರ ತಿನ್ನೋದಿದ್ದರೆ ಅದರ ಪ್ರಕಾರ ಜಾಸ್ತಿ ಹಾಕ್ಬೋದು. ನಾವಿಲ್ಲಿ 200 ಗ್ರಾಮ್ ತೊಗೊಂಡಿದ್ದೇವೆ. ಮತ್ತು ಜಾಸ್ತಿ ಖಾರ ತಿಂದರೆ ಒಳ್ಳೆಯದು, ಕಾಳು ಮೆಣಸಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದು. ಊರ ಮೆಣಸು ಒಂದು 20, ಮತ್ತು ನಾವು ಕುಮಟೆ ಮೆಣಸು 10, ಮತ್ತು ಅರಶಿನ 200 ಗ್ರಾಮ್. ಯಾವುದೇ ಕಾರಣಕ್ಕೂ ಆ ಪೇಟೆಯಲ್ಲಿ ಅಂಗಡಿಯಲ್ಲಿ ಸಿಗುವ ಅರಶಿನ ಹುಡಿ ಬಳಸಬಾರ್ದು, ಯಾಕೆಂದರೆ ಮದ್ದಲ್ಲಿ ಅದು ಫಂಗಸ್ ಬರ್ತದೆ. ಇದು ನಾವು ಮನೆಯಲ್ಲೇ ಮಾಡಿದ ಅರಶಿನ. ನಿಮಗೆ ಮನೆಯಲ್ಲಿ ಮಾಡಿದ್ದು ಸಿಗದಿದ್ದರೆ ಅರಶಿನ ಕೊಂಬು ಸಿಗ್ತದೆ ಅಂಗಡಿಯಲ್ಲಿ, ಅದನ್ನು ತಂದು ಹಾಕಿ. ಈರುಳ್ಳಿ 1.5 kg, ಮತ್ತು ಬೆಳ್ಳುಳ್ಳಿ 1 kg. ಮತ್ತು ನಾವಿಲ್ಲಿ ಓಲೆ ಬೆಲ್ಲ ತೊಗೊಂಡಿದ್ದೇವೆ. ನಮಗೆ ಅಂದರೆ ಸಿಗ್ತದೆ ಇಲ್ಲಿ ಓಲೆ ಬೆಲ್ಲ ಸಿಕ್ಕಿದ್ರೆ ಒಳ್ಳೆ ಕ್ವಾಲಿಟಿಯ ಬೆಲ್ಲವನ್ನು ತೊಗೊಳ್ಬೋದು. ಇದರಲ್ಲಿ 1 ಕಟ್ಟುಂಟು, ಎಲ್ಲ ಹಾಕಬೇಕು ಅಂತಿಲ್ಲ, ಅರ್ಧ ಹಾಕ್ಬೋದು. 1 ಕಟ್ಟಲ್ಲಿ 24 ಇರ್ತದೆ. ತುಪ್ಪ 5 ಕೊಡುತ್ತೆ, ಮತ್ತು ಜೇನುತುಪ್ಪ ಕೆಲವರು ಹಾಕೋದಿಲ್ಲ, ಆದರೆ ನಮ್ಮ ಕಡೆ ಹಾಕ್ತಾರೆ. ಅದರ ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ, ಮತ್ತು ಜೇನುತುಪ್ಪ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. 1 ಕುಡ್ತೆ ತೊಗೊಂಡಿದ್ದೇವೆ. ತೆಂಗಿನಕಾಯಿ ಹಾಲು ಇದು. ನಾವಿಲ್ಲಿ 7 ತೆಂಗಿನಕಾಯಿಯನ್ನು ತುರಿದು ಅದರ ಹಾಲು ತೊಗೊಂಡಿದ್ದೇವೆ. ಈರುಳ್ಳಿಯನ್ನೆಲ್ಲ ಸಿಪ್ಪೆ ತೆಗೆದು ಒಂದೇ ಸೈಜಲ್ಲಿ ಸಣ್ಣ ಸಣ್ಣ ಕಟ್ ಮಾಡಬೇಕು. ಒಂದು ದೊಡ್ಡದು ಒಂದು ಸಣ್ಣದು ತುಂಡು ಇರಬಾರ್ದು, ಒಂದೇ ಲೆಕ್ಕ ಇರಬೇಕು. ಯಾಕಂದರೆ ಹೋಳು ದೊಡ್ಡದು ಸಣ್ಣದಾದರೆ ಅದು ಮತ್ತೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಕರಿಲಿಕ್ಕೆ ಉಂಟಲ್ಲ, ಆಗ ಸಣ್ಣ ಹೋಳು ಬೇಗ ಕಪ್ಪಾಗ್ತದೆ, ದೊಡ್ಡ ಹೋಳು ಹಸಿ ಇರ್ತದೆ. ಅದಕ್ಕೆ ಒಂದೇ ಲೆಕ್ಕ ಇರಬೇಕು. ನೋಡಿ ಹೀಗೆ ಆಗಬೇಕು ಈರುಳ್ಳಿ. ಮತ್ತು ಬೆಳ್ಳುಳ್ಳಿ ಕೂಡ ನೋಡಿ ಹೀಗೆ ಚಂದ ಸಿಪ್ಪೆ ತೊಗೊಳ್ಬೇಕು, ಸಿಪ್ಪೆ ಇರಬಾರ್ದು ಅದರಲ್ಲಿ ಸ್ವಲ್ಪ ಕೂಡ. ಮತ್ತು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು. ತೆಂಗಿನಕಾಯಿಯನ್ನೆಲ್ಲ ಚಂದ ತುರ್ಕೊಂಡು ಮತ್ತು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಮತ್ತು ಕ್ಲೀನ್ ಇರುವ ಬಟ್ಟೆಯನ್ನು ತಗೊಂಡು ಅದನ್ನು ಹಿಂಡಿದರೆ ತೆಂಗಿನಕಾಯಿ ಹಾಲು ಬರ್ತದೆ. ಇಷ್ಟು ತೆಂಗಿನ ಹಾಲು ಬೇಕು. ಮತ್ತು ಈ ಕೊತ್ತಂಬರಿ, ಓಂಕಾಳು, ಜೀರಿಗೆ, ಸಾಸಿವೆ, ಮೆಂತೆಲ್ಲ ಉಂಟಲ್ಲ, ಅದನ್ನು ಬೇಸಿಗೆಯಲ್ಲಿ ಆದರೆ ಅದರ ಕಸ ಎಲ್ಲ ತೆಗೆದು ಮತ್ತು ತೊಳೆದು ಬಿಸಿಲಲ್ಲಿ ಒಣಗಿಸಬೇಕು. ಮಳೆಗಾಲದಲ್ಲಾದರೆ ಅದರ ಕಸ ಎಲ್ಲ ತೆಗೆದು ತೊಳೆದು ನಾವು ಅನ್ನ ಬೇಯಿಸ್ತೇವಲ್ಲ ಅದರ ಮೇಲಿಟ್ಟರೆ ಚಂದ ಡ್ರೈ ಆಗ್ತದೆ ಅದು. ಹಾಗೆ ಕ್ಲೀನು ಮಾಡಿ ಇಟ್ಟುಕೊಳ್ಬೇಕು. ಈಗ ಕೊತ್ತಂಬರಿ ಮತ್ತು ಓಂಕಾಳು, ಜೀರಿಗೆ, ಮೆಂತೆ, ಸಾಸಿವೆ, ಮತ್ತು ಮೆಣಸು, ಕಾಳು ಮೆಣಸು, ಮತ್ತು ಇದು ಅರಿಶಿನ, ಅದನ್ನೆಲ್ಲ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಈಗ ಎಲ್ಲ ರೆಡಿ ಮಾಡಿಕೊಂಡಾಯ್ತಲ್ಲ, ಈಗ ಮದ್ದು ಮಾಡೋದು ಹೇಗೆ ಅಂತ ನೋಡುವ. ಫಸ್ಟಿಗೆ ತುಪ್ಪವನ್ನು ಬಿಸಿ ಆಗಲಿಕ್ಕೆ ಬಿಡಬೇಕು. ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕಾಯಿಸಲಿಕ್ಕೆ. ನಾವು ತುಪ್ಪದಲ್ಲೇ ಮಾಡೋದು, ಎಣ್ಣೆಯಲ್ಲಿ ಮಾಡ್ಬೋದು. ಎಣ್ಣೆಯಲ್ಲಿ ಮಾತ್ರ ಮಾಡೋದಿದ್ರೆ ತೆಂಗಿನ ಎಣ್ಣೆ ಅದಕ್ಕೆ ಒಳ್ಳೆಯದು.
ಈಗ ತುಪ್ಪ ಕಾದ ನಂತರ ನಾವು ಆಗ ಹೆಚ್ಚಿದ ಈರುಳ್ಳಿಯನ್ನು ತುಪ್ಪಕ್ಕೆ ಹಾಕಿ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗಲಿಕ್ಕೆ ಸುಮಾರು ಹೊತ್ತಾಗ್ತದೆ. ನಾವು ಬೆಳಿಗ್ಗೆ ಶುರು ಮಾಡಿದ್ದೇವೆ, ಸಂಜೆ ಆಗುವಾಗ ಎಲ್ಲ ರೆಡಿ ಆಯಿತು. ಇನ್ನು ಇದು ಈರುಳ್ಳಿ ಫ್ರೈ ಆಗುವಾಗ ತುಂಬ ಹೊತ್ತಾಗ್ತದೆ. ನಾವು ಈ ಬಾಣಂತಿ ಮದ್ದು ಮಾಡೋದಿದ್ರೆ ಒಂದು ಇಡೀ ದಿವಸ ಬೇಕಾಗ್ತದೆ ಮತ್ತು ಎಲ್ಲರೂ ಸೇರಿಕೊಳ್ಬೇಕಾಗ್ತದೆ. ಅದಕ್ಕೆ ಒಬ್ಬರಿಂದೆಲ್ಲ ಸಾಧ್ಯ ಇಲ್ಲ ಅದಕ್ಕೆ. ನೋಡಿ ಇದೀಗ ಸ್ವಲ್ಪ ಕೆಂಪಗಾಯಿತು. ನಾನು ಹಾಗೆ ಹೇಳಿದೆಲ್ಲ ಈರುಳ್ಳಿ ಒಂದೇ ಲೆಕ್ಕ ಕಟ್ ಮಾಡಬೇಕು ಅಂತ, ದೊಡ್ಡದು ಸಣ್ಣದು ಮಾಡಬಾರ್ದು ಅಂತ. ಅದು ಯಾಕೆಂದರೆ ನೋಡಿ, ಸಣ್ಣದು ಮಾಡಿದರೆ ಬೇಗ ಫ್ರೈ ಆಗ್ತದೆ, ಅದು ದೊಡ್ಡದು ಕಟ್ ಮಾಡಿದರೆ ಫ್ರೈ ಆಗೋದಿಲ್ಲ, ಲೇಟ್ ಆಗ್ತದೆ. ನೋಡಿ ನಾವು ಒಂದೇ ಲೆಕ್ಕ ಕಟ್ ಮಾಡಿದ್ದೇವಲ್ಲ, ಈಗ ಆಯಿತು, ಎಲ್ಲ ಒಂದೇ ಥರ ಕೆಂಪಾಗಿದೆ ನೋಡಿ. ಅದನ್ನು ಕಪ್ಪಾಗಲಿಕ್ಕೆ ಬಿಡಬಾರ್ದು. ಇದು ಹೀಗೆ ಕೆಂಪಾದ ನಂತರ ತೆಗೆದಿಡಬೇಕು. ಅದನ್ನು ಮತ್ತೆ ಲಾಸ್ಟಿಗೆ ಹಾಕಲಿಕ್ಕುಂಟು ಮದ್ದಿಗೆ. ಈ ಬಾಣಂತಿ ಮದ್ದು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಇದು ಹೆರಿಗೆ ಟೈಮಲ್ಲಿ ರಕ್ತಸ್ರಾವ ಆಗಿರ್ತದಲ್ಲ, ಅದನ್ನೆಲ್ಲ ತುಂಬಲಿಕ್ಕೋಸ್ಕರ ಬಾಣಂತಿಗೆ ಈ ಮದ್ದು ಮಾಡಿ ಕೊಡ್ತಾರೆ. ಈಗ ಈರುಳ್ಳಿ ಆಯಿತು, ಬೆಳ್ಳುಳ್ಳಿ ಆಗ ಕಟ್ ಮಾಡಿಟ್ಟಿದ್ದೇನಲ್ಲ, ಅದನ್ನಿನ್ನು ಈರುಳ್ಳಿ ಹಾಗೆ ಇದನ್ನು ಕೂಡ ಫ್ರೈ ಮಾಡಿ ಕೊಡಬೇಕು. ಈರುಳ್ಳಿಯಷ್ಟು ಬೆಳ್ಳುಳ್ಳಿ ಲೇಟ್ ಆಗೋದಿಲ್ಲ, ಬೆಳ್ಳುಳ್ಳಿ ಬೇಗ ಕೆಂಪಾಗ್ತದೆ. ಇದು ಕೂಡ ಹಾಗೆ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಕೆಂಪಾಗುವಾಗ ತೆಗೆದಿಟ್ಟರೆ ಆಯಿತು. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿದ್ದನ್ನು ಸೈಡಿಗಿಟ್ಟು ಒಂದು ಪಾತ್ರೆಗೆ ನಾವು ಆಗ ತೆಗೆದಿಟ್ಟ ತೆಂಗಿನ ಹಾಲು ಉಂಟಲ್ಲ, ಅದನ್ನು ಬಿಸಿ ಆಗಲಿಕ್ಕೆ ಇಡಬೇಕು. ಇದು ಖಾಲಿ ಬಿಸಿ ಆಗೋದು ಮಾತ್ರ ಅಲ್ಲ, ಸರಿ ಕಾಯಿಸಬೇಕು ಇದನ್ನು, ಯಾಕೆಂದರೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು. ತೆಂಗಿನ ಹಾಲು ಚಂದ ಕುದ್ದ ನಂತರ ಇದಕ್ಕೆ ಬೆಲ್ಲವನ್ನು ಹಾಕಿಕೊಳ್ಬೇಕು. ಹಾಕಿಕೊಂಡು ಚಂದ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಅದು ಬೆಲ್ಲ ಅದರೊಟ್ಟಿಗೆ ಪೂರ್ತಿ ಕರಗಬೇಕು. ಬೆಲ್ಲವನ್ನು ಪಾಕ ಕೂಡ ಮಾಡಿ ಹಾಕಬಹುದು, ಅಂದರೆ ಕೆಲವು ಬೆಲ್ಲದಲ್ಲಿ ಕಾಸ ಇರ್ತದಲ್ಲ ಅದಕ್ಕೆ. ಆದರೆ ಈ ಒಲೆ ಬೆಲ್ಲದಲ್ಲಿ ಕಾಸ ಕಡಿಮೆ ಇರೋದು, ಅದಕ್ಕೋಸ್ಕರ ನಾವು ಹಾಗೆ ಹಾಕಿದೆವು. ಪಾಕ ಮಾಡಿ ಕೂಡ ಹಾಕಬಹುದು. ಇದು ನೋಡಿ ಚಂದ ಕುದ್ದು ಇದು ತೆಂಗಿನ ಹಾಲು ಕಲರ್ ಬಂತು ನೋಡಿ. ಈ ತೆಂಗಿನ ಹಾಲು ಕುದ್ದ ನಂತರ ನಾವಾಗ ಪುಡಿ ಮಾಡಿಟ್ಟಿದ್ದೇವಲ್ಲ, ಅದನ್ನು ಈ ಹಾಲಲ್ಲಿ ಸ್ವಲ್ಪ ಸ್ವಲ್ಪವೇ ಮಿಕ್ಸ್ ಮಾಡಿ ಕೈಯಾಡಿಸ್ತಾ ಇರಬೇಕು. ಕೈಯಾಡಿಸೋದನ್ನು ಬಿಡಬಾರ್ದು, ಯಾಕೆಂದರೆ ಅದು ಮತ್ತೆ ಗಂಟು ಕಟ್ಟಿಕೊಳ್ಳುತ್ತದೆ. ಅದಕ್ಕೋಸ್ಕರ ಕೈಯಾಡಿಸ್ತಾ ಅದನ್ನು ಹಾಕಿಕೊಳ್ಬೇಕು. ಈ ಬಾಣಂತಿ ಮದ್ದು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಹೆರಿಗೆ ಟೈಮಲ್ಲಿ ಬಾಣಂತಿಗೆ ರಕ್ತಸ್ರಾವ ಎಲ್ಲ ಆಗಿ ನಿಶಕ್ತಿ ಇರ್ತದಲ್ಲ, ಅದಕ್ಕೆ ಈ ಮದ್ದನ್ನು ಡೈಲಿ ಬಾಣಂತಿಗೆ ತಿನ್ನಲಿಕ್ಕೆ ಕೊಟ್ಟರೆ ಇದರಲ್ಲಿ ರಕ್ತಹೀನತೆ ಸಮಸ್ಯೆ ಕಡಿಮೆ ಆಗ್ತದೆ. ಇದರಿಂದ ಬಾಣಂತಿ ಶರೀರ ಗಟ್ಟಿ ಆಗ್ತದೆ ಅಂತ ಇದನ್ನು ಕೊಡುದು. ಮೊದಲಿನ ಕಾಲದಲ್ಲೆಲ್ಲ ಹೆರಿಗೆ ಮನೆಯಲ್ಲೇ ಆಗ್ತಾ ಇತ್ತಲ್ಲ, ಆಗೆಲ್ಲ ಆಸ್ಪತ್ರೆ ಮದ್ದಿರ್ತಾ ಇರಲಿಲ್ಲ. ಇದೇ ಮದ್ದನ್ನು ಮಾಡಿ ಬಾಣಂತಿಗೆ ಕೊಡ್ತಾ ಇದ್ದದ್ದು. ಆಗ ಹುಡಿ ಮಾಡಿಟ್ಟದನ್ನೆಲ್ಲ ಇದಕ್ಕೆ ತೆಂಗಿನ ಹಾಲಿಗೆ ಹಾಕಿ ನೋಡಿ, ಈಗ ಚಂದ ಮಿಕ್ಸ್ ಆಯಿತು. ಇದನ್ನು ಚಂದ ಕುದಿಲಿಕ್ಕೆ ಬಿಡಬೇಕು. ಕುದಿಲಿಕ್ಕೆ ಬಿಡುವಾಗ ಕೈ ಆಡಿಸ್ತಾ ಇರಬೇಕು. ಇದು ಬಿಸಿಯಾಗುವಾಗ ಕೈಗೆ ರಟ್ತದೆ, ಮಾತ್ರ ಜಾಗ್ರತೆಯಿಂದ ಕೈ ಆಡಿಸ್ತಾ ಇರಬೇಕು. ನೋಡಿ ಇದೀಗ ಕುದೀತಾ ಬಂತು, ಗಟ್ಟಿ ಆಗ್ತಾ ಬಂತಲ್ಲ. ಇನ್ನು ಇದಕ್ಕೆ ನಾವಾಗ ಫ್ರೈ ಮಾಡಿಟ್ಟ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಬೇಕು. ಇದು ಈರುಳ್ಳಿ ಮಿಕ್ಸ್ ಮಾಡುವಾಗ ಮತ್ತು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡುವಾಗ ಆಗ ಕೂಡ ಕೈ ಬಿಡಬಾರ್ದು, ಅದಕ್ಕೆ ಕೈ ಆಡಿಸ್ತಾ ಇರಬೇಕು. ಅಂದರೆ ಅದನ್ನು ಚಂದ ಮಿಕ್ಸ್ ಮಾಡಿಕೊಳ್ಬೇಕು. ಈರುಳ್ಳಿಯನ್ನು ಚಂದ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹೀಗೆ. ಆಮೇಲೆ ಅದಾದ ನಂತರ ಆಗ ಫ್ರೈ ಮಾಡಿಟ್ಟ ಬೆಳ್ಳುಳ್ಳಿ ಕೂಡ ಮಿಕ್ಸ್ ಮಾಡಿಕೊಳ್ಬೇಕು ಅದರೊಟ್ಟಿಗೆ. ಹೀಗೆ ಮಿಕ್ಸ್ ಮಾಡಿಕೊಳ್ಳುವಾಗ ತುಪ್ಪ ಹಾಕಿಕೊಳ್ಬೋದು ನಾವು. ಅಂದರೆ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡಿದ್ದಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನು, ಹಾಗೆ ಇದಕ್ಕೆ ಹಾಕಲಿಲ್ಲ, ಅದು ಸಾಕಾಗ್ತದೆ. ಇದೆಲ್ಲ ಆದ ನಂತರ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿಕೊಳ್ಬೇಕು. ಜೇನುತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಹಾಕ್ತೇವೆ. ಇನ್ನು ಕೆಲವರು ಇದಕ್ಕೆ ಶುಂಠಿ ಆ್ಯಡ್ ಮಾಡಿಕೊಳ್ತಾರೆ, ಮತ್ತು ತಾತಪ್ಪೆ ಅಂತ ಹೇಳ್ತಾರೆ, ಅದು ಆ್ಯಡ್ ಮಾಡಿಕೊಳ್ತಾರೆ. ನಾವು ಅದನ್ನು ಹಾಕಲಿಲ್ಲ ಇದಕ್ಕೆ ತಾತಪ್ಪೆಯನ್ನು, ಯಾಕೆಂದರೆ ನಾವು ಮತ್ತೆ ಅದರದ್ದು ಗಂಜಿ ಟೈಪು ಇಲ್ಲ ಇದ್ರೆ ಮಣ್ಣಿ ಟೈಪು ಮಾಡಿ ಕೊಡ್ತೇವೆ, ಅದಕ್ಕೋಸ್ಕರ ಇದಕ್ಕೆ ಹಾಕಲಿಲ್ಲ ಅದನ್ನು. ನೋಡಿ ಇದೀಗ ರೆಡಿ ಆಯಿತು. ಇದನ್ನೊಂದು ನಾವು ಭರಣಿ ಅಂತ ಹೇಳ್ತೇವೆ, ಅದರಲ್ಲಿ ತುಂಬಿಸಿಡ್ತೇವೆ. ಇದನ್ನು ಬಾಣಂತಿಗೆ ದಿವಸದಲ್ಲಿ 2 ಸಲ ಬೇಕಿದ್ರೂ ಕೊಡ್ಬೋದು, ಇಲ್ಲದ್ರೆ 1 ಸಲ ಬೇಕಿದ್ರೂ ಕೊಡ್ಬೋದು. ಇದು ಮುಗ್ದ ನಂತರ ನಮ್ಮಲ್ಲಿ ಕೆಲವರು ಇದು ಉಂಡೆ ಮದ್ದು ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ. ಮತ್ತು ರೊಟ್ಟಿ ಮದ್ದು ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ.
ಒಟ್ಟಿನಲ್ಲಿ ಈ ಬಾಣಂತಿಗೆ ಮಾಡುವ ನಮ್ಮ ಹಳ್ಳಿ ಮದ್ದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ನೀವು ನನ್ನ ವಿಡಿಯೋ ನೋಡಿ ಮನೆಯಲ್ಲಿ ಟ್ರೈ ಮಾಡಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.